ಕರುನಾಡಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ನಾನು ನಿಮ್ಮ DGK ಸರ್, ಊರು ತೊಳನೂರು, ತಾಲೂಕು ಅಕ್ಕಲಕೋಟ್, ಜಿಲ್ಲೆ ಸೊಲ್ಲಾಪುರ, ಮಹಾರಾಷ್ಟ್ರ. ಇವತ್ತು 11 ಆಗಸ್ಟ್ 2026. ನಿನ್ನೆ 10 ಆಗಸ್ಟ್ 2026 ರಾತ್ರಿ 9 ಗಂಟೆಗೆ KE ವತಿಯಿಂದ HSTR, GPSTR ಮತ್ತು PSTR ಈ ಪರೀಕ್ಷೆಗೋಸ್ಕರ ಒಂದು ಅಧಿಸೂಚನೆಯನ್ನು ಅವರು ಹೊರಡಿಸಿದ್ದಾರೆ. ಆದರೆ ಈ ಪರೀಕ್ಷೆಗೋಸ್ಕರ ಇರುವ ಸಿಲೆಬಸ್ನ ಇನ್ನೂ ಅವರು ಪ್ರಕಟ ಮಾಡಿಲ್ಲ. ಪರೀಕ್ಷೆಗಿಂತ ಮುಂಚೆ 45 ದಿವಸಗಳ ಮೊದಲು ಸಿಲೆಬಸ್ಸನ್ನು ಅವರು ಪ್ರಕಟ ಮಾಡೋರಿದ್ದಾರೆ. ಆ ನಿನ್ನಿನ ಒಂದು ಪರೀಕ್ಷಾ ಪದ್ಧತಿಯನ್ನು ನೋಡಿದಾಗ HSTR, GPSTR ಮತ್ತು PSTR ಈ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಬೇಕಾದ್ರೆ ಅನೇಕ ವಿಭಾಗಗಳು ಇವೆ. ಅದರಲ್ಲಿ ಶೈಕ್ಷಣಿಕ ಮನೋವಿಜ್ಞಾನ, ಎಜುಕೇಷನಲ್ ಸೈಕಾಲಜಿ ಈ ವಿಭಾಗಕ್ಕೆ ಸಂಬಂಧಪಟ್ಟಂಥ ಅತಿ ಮಹತ್ವದವಾಗಿರುವ ಮಾಹಿತಿಯನ್ನು ಕಲೆ ಹಾಕಿ ಓದಿ ಅದನ್ನು ತಿಳಿದುಕೊಂಡು ಅದನ್ನು ನಾನು ಸ್ವತಃ ಉಪಯೋಗ ಮಾಡಿ ದೇಶದ ವಿವಿಧ ರಾಜ್ಯಗಳ ಸೆಟ್ ಎಕ್ಸಾಮ್ ಬರೆದು 40 TET ಪರೀಕ್ಷೆಗಳನ್ನು ಉತ್ತೀರ್ಣರಾಗಿ ಒಟ್ಟು 80 ಪರೀಕ್ಷೆಗಳನ್ನು ಉತ್ತೀರ್ಣರಾಗಿ ನನ್ನ ಅನುಭವವನ್ನು ಈ ಪುಸ್ತಕದಲ್ಲಿ ನಾನು ಸೆರೆ ಹಿಡಿದಿದ್ದೇನೆ. ಮತ್ತು 14 ವರ್ಷಗಳ ಈ ಪರೀಕ್ಷೆಯ ಅನುಭವ, ಆಮೇಲೆ 20 ವರ್ಷಗಳ ಬೋಧನಾ ಅನುಭವ, ಶಿಕ್ಷಕನಾಗಿ ನಾನು ಸೇವೆ ಸಲ್ಲಿಸ್ತಾ ಇರುವ ಒಂದು ಅನುಭವ ಇದರಲ್ಲಿ ನಾನು ವ್ಯಕ್ತಪಡಿಸಿದ್ದೇನೆ. ಸೊ ದಯವಿಟ್ಟು ತಾವೆಲ್ಲರೂ ಶಿಕ್ಷಕ ಆಗಲು ಹೊರಟಿರುವ ಎಲ್ಲ ಗುರುಗಳಿಗೆ ಈ ಪುಸ್ತಕ ದಾರಿದೀಪವಾಗಲಿದೆ. ಇದು ಬುದ್ಧಿವಂತ ವಿದ್ಯಾರ್ಥಿಗಳಿಗೆ ಪುಸ್ತಕ. ಬುದ್ಧಿವಂತ ಇದರರ್ಥ ಆಲ್ರೆಡಿ ನೀವು TET ಪರೀಕ್ಷೆ ಪಾಸ್ ಮಾಡಿರೋದ್ರಿಂದ ಇದು ರಿವಿಷನ್ ಮಾಡುವಕ್ಕೋಸ್ಕರ ಈ ಪುಸ್ತಕ ಸಹಾಯವಾಗುತ್ತದೆ. ಇದು ಕೇವಲ ರಿವಿಷನ್ ಪರ್ಪಸ್ಗಾಗಿರುವ ಪುಸ್ತಕ. ಇದರಲ್ಲಿ ಸುವರ್ಣ ಏಕವಾಕ್ಯ ಪರಿಕಲ್ಪನೆಗಳನ್ನು ಕೊಟ್ಟಿದ್ದೇನೆ. ಎಜುಕೇಷನಲ್ ಸೈಕಾಲಜಿ ವಿಷಯಕ್ಕೆ ಸಂಬಂಧಪಟ್ಟಂಥ 26 ಯೂನಿಟ್ಗಳಲ್ಲಿ ಈ ಪುಸ್ತಕವನ್ನು ನಾನು ಡಿವೈಡ್ ಮಾಡಿದ್ದೇನೆ. ಉದಾಹರಣಾರ್ಥವಾಗಿ ಎಜುಕೇಷನಲ್ ಸೈಕಾಲಜಿ ಅಂದ್ರೇನು, ಫೇಮಸ್ ಸೈಕಾಲಜಿಸ್ಟ್ಗಳ ಬಗ್ಗೆ, ಆಮೇಲೆ ಇಂಟೆಲಿಜೆನ್ಸ್, ಪರ್ಸನಾಲಿಟಿ, ಇನ್ಕ್ಲೂಸಿವ್ ಎಜುಕೇಷನ್, ಅದ ನಂತರ NEP, ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್, ಹೀಗೆ ಎಲ್ಲ 26 ಯೂನಿಟ್ಗಳ ಬಗ್ಗೆ ಕನ್ನಡದಲ್ಲಿ ವಿವರಣೆ ಇರುವ ಈ ಪುಸ್ತಕ ಅತಿ ಮಹತ್ವದಾಗಿರುವ ಪುಸ್ತಕ ಇದು ಇದೆ. ಶಿಕ್ಷಕರ ಆಯ್ಕೆ ಪರೀಕ್ಷೆಗೋಸ್ಕರ ನಿಮಗೆಲ್ಲರಿಗೂ ಶುಭವಾಗಲಿ, ನೀವೆಲ್ಲರೂ ಶಿಕ್ಷಕರಾಗಿ ಆಯ್ಕೆ ಆಗಲಿ ಅನ್ನುವ ಹಾರೈಕೆಯೊಂದಿಗೆ ಈ ಪುಸ್ತಕ ಬೇಕಾದಂಥ ವಿದ್ಯಾರ್ಥಿಗಳು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬೇಕು, 8263016448. ಧನ್ಯವಾದಗಳು. ತುಂಬ ಚಿಕ್ಕ ಪುಸ್ತಕ ಇದೆ, ತಾವೆಲ್ಲರೂ ತೆಗೆದುಕೊಳ್ಳಬೇಕು. ಧನ್ಯವಾದ.